ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ನಾಲೆ ರಸ್ತೆ. ಇದು ನೀರು ಹೊರ ಹೋಗುತ್ತಲ್ಲ, ಅದ್ರ ಪಕ್ಕಕ್ಕಿರುವಂತಹ ರಸ್ತೆ ಇದು. ಇದು ಸ್ಕೆಚ್ಚಲ್ಲಿ ಇದೆ ರಸ್ತೆ ಅಂತ. ಟಾರ್ ರೋಡಿಂದ ಅರ್ಧ ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಅಲ್ಲಿ ಟವರ್ ಕಾಣ್ತಿದೆ ನೋಡಿ, ಅದೇ ವಿಲೇಜ್. ಅದು ಜೊತೆಗೆ ಬಸ್ ರೋಡ್. ಅದು ಅಲ್ಲಿ ಫೆನ್ಸಿಂಗ್ ಎಲ್ಲ ಮಾಡಿದ್ರಲ್ಲ, ಅದು ಬಸ್ ರೋಡ್. ಅದು ತಾರ್ ರೋಡು. ಅಲ್ಲಿಂದ ಇದೇ ರೀತಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಅಲ್ಲಿ ಅಡ್ಡ ದೊಡ್ಡ ಚಾನಲ್. ಅದು ಕೂಡ ದೊಡ್ಡ ರಸ್ತೆ. ಇದು ಸಬ್ಬಲ್ಲಿ ಸ್ವಲ್ಪ ರಸ್ತೆ ಚಿಕ್ಕದಿದೆ. ಕಾರು, ಲಾರಿ, ಟ್ರ್ಯಾಕ್ಟ್ರು ಎಲ್ಲ ಹೋಗ್ಬೋದು. ಈ ರಸ್ತೆ ಒಂದು ಕೆರೆಗೆ ಹೋಗುತ್ತಿದ್ದು. ಇದು ಡೆಡ್ ಎಂಡಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೆ ಹೋಗೋ ರಸ್ತೆ ಇದು. ಇದು ರಸ್ತೆ ಇದು ಅಂದರೆ ಸರ್ಕಾರಿ ನಾಲೆ ರಸ್ತೆ. ಇದು ಸ್ಕೆಚ್ಚಲ್ಲಿದೆ. ಇದು ಏನು ಈ ರಸ್ತೆ ಇದೆಯಲ್ಲ, ಇಲ್ಲಿ ಈ ಭಾಗ ಮಾರಾಟಕ್ಕೆ ಇರುವಂಥದ್ದು ಪ್ಲೇನ್ ಲ್ಯಾಂಡ್. ಇದು ಈ ತೆಂಗಿನ ಮರ ಇದೆಯಲ್ಲ ನೋಡಿ, ಇಲ್ಲಿ ಏನು ಎಂಡಾಗುತ್ತಲ್ಲ, ಇದು ಇಲ್ಲಿಂದ ಈ ಕಡೆಗೆ ಮಾರಾಟಕ್ಕೆ ಇರುವಂತಹ ಪ್ರಾಪರ್ಟಿ. ಬಟ್ ವಿಶೇಷ ಏನು ಇಲ್ಲಿ ಅಂತಂದರೆ, ಒಟ್ಟು 6.5 ಎಕರೆ ಬೌಂಡ್ರಿ ಇದು ಮಾರಾಟಕ್ಕೆ ಇರುವಂಥದ್ದು. ಈ 6.5 ಎಕರೆನಲ್ಲೂ ಕೂಡ ಇದೇ ರೀತಿ ಮುಳ್ಳು ಬೆಳ್ಕೊಂಡಿದೆ. ಎಲ್ಲ ಇದೇ ರೀತಿ ಮುಳ್ಳು ಬೆಳ್ಕೊಂಡಿದೆ. ಬಟ್ ಇದು ಕ್ಲೀನು ತೊಗೊಂಡವರೇ ಮಾಡಿಸ್ಕೋಬೇಕಂತೆ. ರೈತರು ಇದ್ರ ಜವಾಬ್ದಾರಿ ತೊಗೊಳ್ಳಲ್ಲ. ಎಲ್ಲ ಜನರಲ್ ಕ್ಯಾಟಗರಿ. ಊಟಿ ರೋಡಿಂದ ಈ ಒಂದು ಸ್ಪಾಟಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಈ ಜಾಗಕ್ಕೆ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಅಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ ನೋಡಿ, ಆ ಭಾಗದಿಂದ ಈ ಕಡೆಗೆ ಮಾರಾಟಕ್ಕೆ ಇರುವಂತಹ ಜಾಗ. ಈ ಪ್ರಾಪರ್ಟಿಗೆ ಹೈ ಟೆನ್ಷನ್ ವೈರ್ ಬರೋಲ್ಲ, ಬಟ್ ಮುಳ್ಳು ಬೆಳ್ಕೊಂಡಿದೆ. ಇದು ಕ್ಲೀನ್ ಮಾಡಿಸ್ಕೊಬೇಕು, ತೊಗೊಂಡವರೇ ಮಾಡಿಸ್ಕೋಬೇಕಂತೆ. ಬಟ್ ರೇಟ್ 20 ಲಕ್ಷ ಹೇಳ್ತಾಯಿದ್ದಾರೆ. ಇದು ಸಾಯಿಲ್ ಬಂದು ಬ್ರೌನು, ಬ್ಲ್ಯಾಕು ಈ ರೀತಿ ಕಾಣ್ತಾ ಇದೆ. ಬಟ್ ಏನು ವ್ಯವಸಾಯ ಮಾಡಿಲ್ಲ. ಬಟ್ ಮೇಲ್ನೋಟಕ್ಕೆ ಇದು ಬ್ರೌನು, ಬ್ಲ್ಯಾಕು ಈ ಥರ ಅಪಿಯರೆನ್ಸ್ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ತೆಂಗು ಹಾಕಿದಾರಲ್ಲ, ಇದು ಪಕ್ಕದ್ದು. ಇದು ರೋಡಿಗೆ ಸೇರಿದಂಗೆ ಇರುವಂಥದ್ದು. ಸೊ ಪ್ರಾಪರ್ಟಿ ಬಂದು ಇದು ವೆಸ್ಟ್ ಫೇಸಿಂಗ್ ಇದೆ. ಸೊ ನೀವು ಈಸ್ಟ್ಗೆ ಗೇಟ್ ಹಾಕೋಬೋದು, ಸೌತ್ಗೆ ಗೇಟ್ ಹಾಕೊಬೋದು. ಸೊ ಪ್ರಾಪರ್ಟಿ ಬಂದು ವೆಸ್ಟ್ಗಿದೆ. ಇದು ಒಟ್ಟು 4 ಸರ್ವೆ ನಂಬರ್ ಬರುತ್ತೆ. ಬಟ್ 4 ಸರ್ವೆ ನಂಬರ್ ಓನರ್ ಕೂಡ ಜನರಲ್ಲೇ. ಸೊ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ. ಬಟ್ ಲ್ಯಾಂಡಲ್ಲಿ ಇರೋ ಮುಳ್ಳು ಮಾತ್ರ ತುಂಬ ಹಾರಿಬಲ್ ಆಗಿದೆ. ಸೊ ಇದನ್ನು 1 ವಾರಗಳ ಕಾಲ JCB ವರ್ಕ್ ಇದೆ. ಸೊ ಪ್ರೈಸಲ್ಲಿ ನೆಗೋಷಿಯೇಷನ್ ಇದೆ. ಯಾಕೆಂದರೆ ಇದನ್ನು ಎಕ್ಸಾಂಪಲ್ ತೊಗೊಂಡು ರೈತರಿಗೆ ಹೇಳಿ, ಇದನ್ನು ನಾವೇನು ಅವ್ರ ಹತ್ರ ರೇಟ್ ಕೋಟ್ ಮಾಡ್ಕೊಂಡು ಫೈನಲ್ ಮಾಡ್ಕೊತೀವಲ್ಲ, ಆ ಅಮೌಂಟಲ್ಲಿ ಈ ಕೆಲಸ ಆಗೋ ಥರ ನೀವು ಒಂದು ಅಮಿಕಬಲ್ಲಾಗಿ ಅವ್ರ ಹತ್ರ ವ್ಯವಹಾರ ಮಾಡಿಕೊಂಡು, ನಿಮಗೂ ತೊಂದರೆ ಆಗಬಾರ್ದು, ರೈತರಿಗೂ ತೊಂದರೆ ಆಗಬಾರ್ದು. ಹಾಗೆ ಇಲ್ಲಿ ಒಂದು ವ್ಯವಹಾರ ಮಾಡ್ಕೊಬೇಕು. ಯಾಕೆಂದರೆ ಮೇಲ್ನೋಟಕ್ಕೆ ಮುಳ್ಳು ಎಲ್ಲಿ ನೋಡಿದ್ರು ಬರೋ ಮುಳ್ಳೇ. ಇದು 6.5 ಎಕರೆನೂ ಕೂಡ ಬೆಳ್ಕೊಂಡಿದೆ. ಸೊ ನೀರಂತೂ ತುಂಬ ಚೆನ್ನಾಗಿದೆ. ನಿಯರ್ ಬೈ ಡ್ಯಾಮ್ ಇದೆ, ನಿಯರ್ ಬೈ ವಿಲೇಜ್ ಇದೆ. ಸೊ ನಾನು ಎಷ್ಟು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಮಾತ್ರ ಓಪನ್ ಆಗಿ ಫ್ರೀ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಬರೀ ಮುಳ್ಳೆ ಬೆಳ್ಕೊಂಡಿದೆ.
ಸೊ ಇಲ್ಲಿರೋವಂತಹ ವಾಸ್ತವಾಂಶನ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋಂಥವ್ರು ಇದನ್ನು ಮಾಡ್ಬೋದು. ಸೊ ಇದನ್ನು ತೊಗೊಂಡವ್ರು ಏನು ವಿಶೇಷ ಅಂತ, ಆಶ್ರಮ ಮಾಡಲಿಕ್ಕೆ ಚೆನ್ನಾಗಿದೆ. ಇದು ಕೌ ಫಾರ್ಮ್ ಮಾಡ್ಬೋದು, ಆಶ್ರಮ ಮಾಡಲಿಕ್ಕೆ ಚೆನ್ನಾಗಿದೆ. ಇದು ಪೌಲ್ಟ್ರಿ ಫಾರ್ಮ್ ಮಾಡಲಿಕ್ಕೆ ಆಗೋಲ್ಲ, ಯಾಕೆಂದರೆ ಇದು ಈಸ್ಟು ವೆಸ್ಟು ಉದ್ದ ಇದೆ. ಪೌಲ್ಟ್ರಿ ಫಾರ್ಮ್ ಮಾಡಲಿಕ್ಕೆ ಚೆನ್ನಾಗಿದೆ, ಬಟ್ ನಿಯರ್ ಬೈ ವಿಲೇಜ್ ಇರೋದ್ರಿಂದ ಪರ್ಮಿಷನ್ ಕೊಡೋಲ್ಲ. ಬಟ್ ಕೌ ಫಾರ್ಮ್ ಮಾಡ್ಬೋದು ಅಥವಾ ಫಾರ್ಮ್ ಲ್ಯಾಂಡ್ ಮಾಡ್ಕೋಬೋದು, ಆಶ್ರಮ ಮಾಡ್ಬೋದು. ಸೊ ಹೀಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಇರುವಂತಹ ವಾಸ್ತವಾಂಶ ಇದು. ಸೊ ಇದು 6.5 ಎಕರೆನೂ ಕೂಡ ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕ್ಲಾರಿಟಿ ಇದೆ. ಸೊ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಈ ಜಂಗಲೆಲ್ಲ ಕಟಿಂಗೆಲ್ಲ ಆದಮೇಲೆ ಸರ್ವೆ ಮಾಡಿಸಿ, ಸೊ ಅದ್ಬಸ್ಗೆಲ್ಲ ಮಾಡಿ ನಿಮಗೆ ಆ ನಂತರ ನೀವು ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು ಇಲ್ಲಿರುವಂಥ ವಿಚಾರ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಸ್ಟಾರ್ಟಿಂಗು ಒಂದು ತೆಂಗಿನ ಮರ ತೋರಿಸಿದ್ನಲ್ಲ, ರಸ್ತೆ ಇದು ಇಲ್ಲಿಂದ ಶುರುವಾಗುತ್ತೆ ಅಂತ. ಅಲ್ಲಿಂದ ಶುರುವಾದರೆ ಈ ಏನು ಕೆರೆ ಇದೆ ನೋಡಿ, ಇದು ನೀರರಿಯ ಹಳ್ಳ. ಇದು ಸದಾ ಕಾಲ ನೀರಿರುವಂಥ ಜಾಗ ಇದು ನೋಡಿ. ಕೆರೆ ಅಲ್ಲಿಂದ ಇದು ಸ್ಟ್ರೈಟ್ ಇದೆ. ಇದು ಈ ಪ್ರಾಪರ್ಟಿ ಫ್ಲ್ಯಾಟ್ ಇದೆ ನೋಡಿ, ಭೂಮಿ ಫ್ಲ್ಯಾಟ್ ಇದೆ. ವ್ಯವಸಾಯಕ್ಕಂತೂ ತುಂಬ ಚೆನ್ನಾಗಿದೆ ಭೂಮಿ ನೋಡಿ. ಇಲ್ಲಿಂದ ಕೆರೆ ಸ್ಟಾರ್ಟ್ ಆಗುತ್ತೆ. ಇದು ನೀರರಿ ಹಳ್ಳ ಸ್ಟಾರ್ಟ್ ಆಗುತ್ತೆ. ನೀರು ತುಂಬಿದಾಗ ಇಲ್ಲಿ ತನಕ ಬರುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಈ ಜಾಗ ಕೌ ಫಾರ್ಮ್ ಮಾಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಆಶ್ರಮ ಮಾಡೋರ್ಗಂತೂ ಇನ್ನೂ ಅದ್ಭುತ. ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ, ಈ ಏನು ನಾಲೆ ಸುತ್ತ ಏನಿದೆ ಇದೆಲ್ಲ ಕ್ಲೀನ್ ಮಾಡಿದ್ರೆ ಆಶ್ರಮ ಮಾಡೋರ್ಗಂತೂ ತುಂಬ ಪ್ರಶಸ್ತವಾಗಿರುವಂತಹ ಜಾಗ. ಇದು ತುಂಬ ಚೆನ್ನಾಗಿದೆ. ಸೊ ಇದು ನೀರಿಗೇನು ಕೊರತೆ ಇಲ್ಲ ನಿಮಗೆ. ಕೆಳಗಡೆ ನೀರರಿಯ ಹಳ್ಳ ಇದೆ. ಇದು ಯಾವಾಗಲೂ ಇದು ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೆರೆ ಟು ಕೆರೆಗೆ ಮೂವ್ ಆಗುತ್ತೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ನಾಲೆ ರಸ್ತೆ. ಇದು ನೀರು ಹೊರ ಹೋಗುತ್ತಲ್ಲ, ಅದ್ರ ಪಕ್ಕಕ್ಕಿರುವಂತಹ ರಸ್ತೆ ಇದು ಸ್ಕೆಚ್ಚಲ್ಲಿ ಇದೆ ರಸ್ತೆ ಅಂತ. ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಅಲ್ಲಿ ಟವರ್ ಕಾಣ್ತಿದೆ ನೋಡಿ, ಅದೇ ವಿಲೇಜ್. ಅದು ಜೊತೆಗೆ ಬಸ್ ರೋಡ್. ಅದು ಅಲ್ಲಿ ಫೆನ್ಸಿಂಗ್ ಎಲ್ಲ ಮಾಡಿದಾರಲ್ಲ, ಅದು ಬಸ್ ರೋಡ್. ಅದು ತಾರ್ ರೋಡು. ಅಲ್ಲಿಂದ ಇದೇ ರೀತಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಅಲ್ಲಿ ಅಡ್ಡ ದೊಡ್ಡ ಚಾನಲ್. ಅದು ಕೂಡ ದೊಡ್ಡ ರಸ್ತೆ. ಇದು ಸಬ್ಬಲ್ಲಿ ಸ್ವಲ್ಪ ರಸ್ತೆ ಚಿಕ್ಕದಿದೆ. ಕಾರು, ಲಾರಿ, ಟ್ರ್ಯಾಕ್ಟ್ರು ಎಲ್ಲ ಹೋಗ್ಬೋದು. ಈ ರಸ್ತೆ ಒಂದು ಕೆರೆಗೆ ಹೋಗುತ್ತಿದ್ದು. ಇದು ಡೆಡ್ ಎಂಡಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ಹೋಗೋ ರಸ್ತೆ ಇದು ರಸ್ತೆ. ಇದು ಅಂದರೆ ಸರ್ಕಾರಿ ನಾಲೆ ರಸ್ತೆ. ಇದು ಸ್ಕೆಚ್ಚಲ್ಲಿದೆ. ಇದು ಏನು ಈ ರಸ್ತೆ ಇದೆಯಲ್ಲ, ಇಲ್ಲಿಂದ ಈ ಭಾಗ ಮಾರಾಟಕ್ಕೆ ಇರುವಂಥದ್ದು ಪ್ಲೇನ್ ಲ್ಯಾಂಡ್. ಇದು ಈ ತೆಂಗಿನ ಮರ ಇದೆಯಲ್ಲ ನೋಡಿ, ಇಲ್ಲಿ ಏನು ಎಂಡಾಗುತ್ತಲ್ಲ, ಇದು ಇಲ್ಲಿಂದ ಈ ಕಡೆಗೆ ಮಾರಾಟಕ್ಕೆ ಇರುವಂತಹ ಪ್ರಾಪರ್ಟಿ. ಬಟ್ ವಿಶೇಷ ಏನು ಇಲ್ಲಿ ಅಂತಂದರೆ, ಒಟ್ಟು 6.5 ಎಕರೆ ಬೌಂಡ್ರಿ ಇದು ಮಾರಾಟಕ್ಕೆ ಇರುವಂಥದ್ದು. ಈ 6.5 ಎಕರೆನಲ್ಲೂ ಕೂಡ ಇದೇ ರೀತಿ ಮುಳ್ಳು ಬೆಳ್ಕೊಂಡಿದೆ. ಎಲ್ಲ ಇದೇ ರೀತಿ ಮುಳ್ಳು ಬೆಳ್ಕೊಂಡಿದೆ. ಬಟ್ ಇದು ಕ್ಲೀನು ತೊಗೊಂಡವರೇ ಮಾಡಿಸ್ಕೊಬೇಕಂತೆ. ರೈತರು ಇದ್ರ ಜವಾಬ್ದಾರಿ ತೊಗೊಳ್ಳಲ್ಲ. ಎಲ್ಲ ಜನರಲ್ ಕ್ಯಾಟಗರಿ. ಊಟಿ ರೋಡಿಂದ ಈ ಒಂದು ಸ್ಪಾಟಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಈ ಜಾಗಕ್ಕೆ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಅಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ ನೋಡಿ, ಆ ಭಾಗದಿಂದ ಈ ಕಡೆಗೆ ಮಾರಾಟಕ್ಕೆ ಇರುವಂತಹ ಜಾಗ. ಈ ಪ್ರಾಪರ್ಟಿಗೆ ಹೈ ಟೆನ್ಷನ್ ವೈರ್ ಬರೋಲ್ಲ, ಬಟ್ ಮುಳ್ಳು ಬೆಳ್ಕೊಂಡಿದೆ. ಇದು ಕ್ಲೀನ್ ಮಾಡಿಸ್ಕೊಬೇಕು, ತೊಗೊಂಡವರೇ ಮಾಡಿಸ್ಕೋಬೇಕಂತೆ. ಬಟ್ ರೇಟ್ 20 ಲಕ್ಷ ಹೇಳ್ತಾಯಿದ್ದಾರೆ.
ಇದು ಸಾಯಿಲ್ ಬಂದು ಬ್ರೌನು ಬ್ಲ್ಯಾಕು ಈ ರೀತಿ ಕಾಣ್ತಾ ಇದೆ. ಬಟ್ ಏನು ವ್ಯವಸಾಯ ಮಾಡಿಲ್ಲ. ಬಟ್ ಮೇಲ್ನೋಟಕ್ಕೆ ಇದು ಬ್ರೌನು ಬ್ಲ್ಯಾಕು ಈ ಥರ ಅಪಿಯರೆನ್ಸ್ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ತೆಂಗು ಹಾಕಿದಾರಲ್ಲ ಇದು ಪಕ್ಕದ್ದು, ಇದು ರೋಡ್ ಸೇರಿದಂಗೆ ಇರುವಂಥದ್ದು. ಸೊ ಪ್ರಾಪರ್ಟಿ ಬಂದು ಇದು ವೆಸ್ಟ್ ಫೇಸಿಂಗ್ ಇದೆ. ಸೊ ನೀವು ಈಸ್ಟ್ಗೆ ಗೇಟ್ ಹಾಕೋಬೋದು, ಸಾರಿ ಸೌತ್ಗೆ ಗೇಟ್ ಹಾಕೊಬೋದು. ಸೊ ಪ್ರಾಪರ್ಟಿ ಬಂದು ವೆಸ್ಟ್ಗಿದೆ. ಇದು ಒಟ್ಟು 4 ಸರ್ವೆ ನಂಬರ್ ಬರುತ್ತೆ. ಬಟ್ 4 ಸರ್ವೆ ನಂಬರ್ ಓನರ್ ಕೂಡ ಜನರಲ್ಲೇ. ಸೊ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ. ಬಟ್ ಲ್ಯಾಂಡಲ್ಲಿ ಇರೋ ಮುಳ್ಳು ಮಾತ್ರ ತುಂಬ ಹಾರ್ಬಲ್ ಆಗಿದೆ. ಸೊ ಇದನ್ನು 1 ವಾರಗಳ ಕಾಲ JCB ವರ್ಕ್ ಇದೆ. ಸೊ ಪ್ರೈಸಲ್ಲಿ ನೆಗೋಷಿಯೇಷನ್ ಇದೆ. ಯಾಕೆಂದರೆ ಇದನ್ನು ಎಕ್ಸಾಂಪಲ್ ತೊಗೊಂಡು ರೈತರಿಗೆ ಹೇಳಿ ಇದನ್ನು ನಾವೇನು ಅವ್ರ ಹತ್ರ ರೇಟ್ ಕೋಟ್ ಮಾಡ್ಕೊಂಡು ಫೈನಲ್ ಮಾಡ್ಕೊತೀವಲ್ಲ, ಆ ಅಮೌಂಟಲ್ಲಿ ಈ ಕೆಲಸ ಆಗೋ ಥರ ನೀವು ಒಂದು ಅಮಿಕಬಲ್ಲಾಗಿ ಅವ್ರ ಹತ್ರ ವ್ಯವಹಾರ ಮಾಡಿಕೊಂಡು ನಿಮಗೂ ತೊಂದರೆ ಆಗಬಾರ್ದು, ರೈತರಿಗೂ ತೊಂದರೆ ಆಗಬಾರ್ದು. ಹಾಗೆ ಇಲ್ಲಿ ಒಂದು ವ್ಯವಹಾರ ಮಾಡ್ಕೊಬೇಕು. ಯಾಕೆಂದರೆ ಮೇಲ್ನೋಟಕ್ಕೆ ಮುಳ್ಳು ಎಲ್ಲಿ ನೋಡಿದ್ರು ಬರೋ ಮುಳ್ಳೇ. ಇದು 6.5 ಎಕರೆನೂ ಕೂಡ ಬೆಳ್ಕೊಂಡಿದೆ. ಸೊ ನೀರಂತೂ ತುಂಬ ಚೆನ್ನಾಗಿದೆ. ನಿಯರ್ ಬೈ ಡ್ಯಾಮ್ ಇದೆ, ನಿಯರ್ ಬೈ ವಿಲೇಜ್ ಇದೆ. ಸೊ ನಾನು ಎಷ್ಟು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಮಾತ್ರ ಓಪನ್ ಆಗಿ ಫ್ರೀ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಬರೀ ಮುಳ್ಳೆ ಬೆಳ್ಕೊಂಡಿದೆ. ಸೊ ಇಲ್ಲಿರೋ ಅಂತಹ ವಾಸ್ತವಾಂಶನ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋಂಥವ್ರು ಇದನ್ನು ಮಾಡ್ಬೋದು. ಸೊ ಇದನ್ನು ತೊಗೊಂಡವ್ರು ಏನು ವಿಶೇಷ ಅಂತ, ಆಶ್ರಮ ಮಾಡಲಿಕ್ಕೆ ಚೆನ್ನಾಗಿದೆ. ಇದು ಕೌ ಫಾರ್ಮ್ ಮಾಡ್ಬೋದು, ಆಶ್ರಮ ಮಾಡಲಿಕ್ಕೆ ಚೆನ್ನಾಗಿದೆ. ಇದು ಪೌಲ್ಟ್ರಿ ಫಾರ್ಮ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ಇದು ಈಸ್ಟು ವೆಸ್ಟು ಉದ್ದ ಇದೆ. ಪೌಲ್ಟ್ರಿ ಫಾರ್ಮ್ ಮಾಡಲಿಕ್ಕೆ ಚೆನ್ನಾಗಿದೆ. ಬಟ್ ನಿಯರ್ ಬೈ ವಿಲೇಜ್ ಇರೋದ್ರಿಂದ ಪರ್ಮಿಷನ್ ಕೊಡೋಲ್ಲ. ಬಟ್ ಕೌ ಫಾರ್ಮ್ ಮಾಡ್ಬೋದು, ಅಥವಾ ಫಾರ್ಮ್ ಲ್ಯಾಂಡ್ ಮಾಡ್ಕೋಬೋದು, ಆಶ್ರಮ ಮಾಡ್ಬೋದು. ಸೊ ಹೀಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಇರುವಂತಹ ವಾಸ್ತವಾಂಶ ಇದು. ಸೊ ಇದು 6.5 ಎಕರೆನೂ ಕೂಡ ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕ್ಲಾರಿಟಿ ಇದೆ. ಸೊ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಈ ಜಂಗಲೆಲ್ಲ ಕಟಿಂಗೆಲ್ಲ ಆದಮೇಲೆ ಸರ್ವೆ ಮಾಡಿಸಿ, ಸೊ ಅದ್ಬಸ್ಗೆಲ್ಲ ಮಾಡಿ ನಿಮಗೆ ಆ ನಂತರ ನೀವು ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು ಇಲ್ಲಿರುವಂಥ ವಿಚಾರ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಸ್ಟಾರ್ಟಿಂಗು ಒಂದು ತೆಂಗಿನ ಮರ ತೋರಿಸೋದ್ನಲ್ಲ, ರಸ್ತೆ ಇದು ಇಲ್ಲಿಂದ ಶುರುವಾಗುತ್ತೆ ಅಂತ. ಅಲ್ಲಿಂದ ಶುರುವಾದರೆ ಈ ಏನು ಕೆರೆ ಇದೆ ನೋಡಿ, ಇದು ನೀರರಿಯೋ ಹಳ್ಳ. ಇದು ಸದಾ ಕಾಲ ನೀರಿರುವಂಥ ಜಾಗ ಇದು ನೋಡಿ. ಕೆರೆ ಅಲ್ಲಿಂದ ಇದು ಸ್ಟ್ರೈಟ್ ಇದೆ. ಇದು ಈ ಪ್ರಾಪರ್ಟಿ ಫ್ಲ್ಯಾಟ್ ಇದೆ ನೋಡಿ, ಭೂಮಿ ಫ್ಲ್ಯಾಟ್ ಇದೆ. ವ್ಯವಸಾಯಕ್ಕಂತೂ ತುಂಬ ಚೆನ್ನಾಗಿದೆ ಭೂಮಿ ನೋಡಿ. ಇಲ್ಲಿಂದ ಕೆರೆ ಸ್ಟಾರ್ಟ್ ಆಗುತ್ತೆ. ಇದು ನೀರರಿ ಹಳ್ಳ ಸ್ಟಾರ್ಟ್ ಆಗುತ್ತೆ. ನೀರು ತುಂಬಿದಾಗ ಇಲ್ಲಿ ತನಕ ಬರುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಈ ಜಾಗ ಕೌ ಫಾರ್ಮ್ ಮಾಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಆಶ್ರಮ ಮಾಡೋರ್ಗಂತೂ ಇನ್ನೂ ಅದ್ಭುತ. ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ, ಈ ಏನು ನಾಲೆ ಸುತ್ತ ಏನಿದೆ ಇದೆಲ್ಲ ಕ್ಲೀನ್ ಮಾಡಿದ್ರೆ ಆಶ್ರಮ ಮಾಡೋರ್ಗಂತೂ ತುಂಬ ಪ್ರಶಸ್ತವಾಗಿರುವಂತಹ ಜಾಗ. ಇದು ತುಂಬ ಚೆನ್ನಾಗಿದೆ. ಸೊ ಇದು ನೀರಿಗೇನು ಕೊರತೆ ಇಲ್ಲ ನಿಮಗೆ. ಕೆಳಗಡೆ ನೀರರಿಯ ಹಳ್ಳ ಇದೆ. ಇದು ಯಾವಾಗಲೂ ಇದು ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೆರೆ ಟು ಕೆರೆಗೆ ಮೂವ್ ಆಗುತ್ತೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.